ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮೆಕ್ಮಾನ್ ಟ್ರಾವೆಲ್ ವ್ಲಾಗ್ಸ್. ಸೊ ಇವತ್ತಿನ ನನ್ನ ವ್ಲಾಗ್ ಬಂದುಬಿಟ್ಟು ಲೇಪಾಕ್ಷಿ ಅಂತ. ಸೊ ಲೇಪಾಕ್ಷಿ ಇದೊಂದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಸೊ ಬೆಂಗಳೂರಿಂದ 120 ಕಿಲೋಮೀಟರ್ಸು. ಸೊ ಇಲ್ಲಿನ ಕೆಲವು ಪ್ರಸಿದ್ಧವಾದ ಒಂದು ಜಾಗಗಳಿದೆ. ಅದರಲ್ಲಿ ಲೇಪಾಕ್ಷಿ ಸಿಟಿಯಲ್ಲಿ ಒಂದು ದೊಡ್ಡ ಒಂದು ದೇವಸ್ಥಾನ ಇದೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ. ಅದು ಕೃಷ್ಣದೇವರಾಯನ ಕಾಲದಲ್ಲಿ ಕಟ್ಟಿದಿರೋದು. ಹಾಗೆ ಒಂದು ಇಲ್ಲಿ ಜಟಾಯು ಪಕ್ಷ ಅಂತ ಒಂದಿದೆ. ಜಟಾಯು ಅಂತ ನಮ್ಮ ರಾಮಾಯಣದಲ್ಲಿ ಬರುತ್ತಲ್ಲ, ಸೊ ಜಟಾಯು ಪಕ್ಷ. ಮತ್ತು ಒಂದು ದೊಡ್ಡ ಒಂದು ನಂದಿ ಇದೆ. ಸೊ ಇದನ್ನು ಪ್ರಪಂಚದಲ್ಲೇ ದೊಡ್ಡ ನಂದಿ ಅಂತ ಹೇಳಲಾಗುತ್ತೆ. ಗಾಯಸ್, ಲೇಪಾಕ್ಷಿದು ಟೆಂಪಲ್ ಇದೆ, ವೀರಭದ್ರ ಸ್ವಾಮಿ ಟೆಂಪಲ್ಲು. ಸೊ ಎಂಟ್ರೆನ್ಸ್ ಇದೆ. ಸೊ ಇವಾಗ ಜಸ್ಟ್ ಸಿಟಿಯಲ್ಲೇ ಬಂದ ತಕ್ಷಣ ನಿಮಗೆ ಮೇನ್ ರೋಡ್ಗೆ ಇದೆ. ಸೊ ಎಂಟ್ರೆನ್ಸ್ ಇದು ನೋಡ್ಬೋದು, ಇದು ಎಂಟ್ರೆನ್ಸು. ಸೊ ಇಲ್ಲಿಂದ ಮೇಲ್ಗಡೆ ಹೋಗುವ. ಸೊ ನಾವು ಫೈನಲಿ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ನಿಮಗೆಲ್ಲರಿಗೂ ಈ ಅದ್ಭುತವಾದ ಒಂದು ಕಳೆ ಮತ್ತು ವಾಸ್ತುಶಿಲ್ಪಗಳಿಂದ ನಿರ್ಮಾಣವಾದ ಈ ಬೃಹದಾಕಾರದ ಒಂದು 5 ಎಕರೆಗಳಲ್ಲಿ ನಿರ್ಮಾಣವಾಗಿರುವ ದೇವಸ್ಥಾನದ ಬಗ್ಗೆ ಮತ್ತಷ್ಟು ನಾನು ಹೇಳಲೇಬೇಕು. ಇದು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಲೇಪಾಕ್ಷಿ ಎಂಬ ಊರಿನಲ್ಲಿದೆ. ಇದಕ್ಕೆ ಟ್ರೈನ್, ಬಸ್ ಆ ಥರ ಯಾವುದೇ ಡೈರೆಕ್ಟ್ ಕನೆಕ್ಟಿವಿಟಿ ಇಲ್ಲ. ಸೊ ಇಲ್ಲಿ ನಿಯರೆಸ್ಟ್ ಒಂದು ಸಿಟಿ ಬಂದು ಹಿಂದೂಪುರ ಅಂತ. ಹಿಂದೂಪುರದಿಂದ ಒಂದು 15 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ನಮಗೆ ಬೆಂಗಳೂರಿಂದ ಬಂದು ಅಲ್ಲಿಂದ ನಾವು ಇಲ್ಲಿಗೆ ಟ್ರಾವೆಲ್ ಮಾಡ್ಬೋದು. ಸೊ ಬೆಂಗಳೂರಿಂದ ಈ ಸ್ಥಳ ಒಂದು 120 ಕಿಲೋಮೀಟರ್ ದೂರದಲ್ಲಿದೆ. ಸೊ ಈ ದೇವಸ್ಥಾನಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದಿದ್ರಂತೆ. ಸೊ ಅಯೋಧ್ಯೆಯ ಒಂದು ಮಂದಿರದ ಪ್ರಾರಂಭದ ಸಮಯದಲ್ಲಿ ಸೊ ಅವರು ಇಲ್ಲಿಗೆ ಭೇಟಿ ನೀಡಿ ಸುಮಾರು ಒಂದು 1.5 ಗಂಟೆ ಅಷ್ಟು ಹೊತ್ತು ಇಲ್ಲಿ ಸಮಯ ಕಳೆದಿರುತ್ತಾರೆ. ಸೊ ಈ ಸ್ಥಳ ಐತಿಹಾಸಿಕವಾಗಿ ಎಷ್ಟೊಂದು ಮಹತ್ವ ಹೊಂದಿದೆ ಅಂತ ನೀವೇ ಯೋಚಿಸಿ. ಇಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಇದೆ. ಇಲ್ಲಿ ಏನಂದ್ರೆ, ಈ ದೇವಸ್ಥಾನವನ್ನು ಬುನಾದಿ ಇಲ್ಲದೆ ನಿರ್ಮಿಸಲಾಗಿದೆ ಅಂತೆ. ಅದು ಹೇಗೆ ಸಾಧ್ಯ? ಸೊ ನಾವು ಮನೆಯನ್ನು ಬುನಾದಿ ಇಲ್ಲದೆ ಕಟ್ಟಾಗುತ್ತೆ, ಅದು ಇಷ್ಟೊಂದು ದೊಡ್ಡದಾದ ಒಂದು ದೇವಸ್ಥಾನವನ್ನು ಹೇಗೆ ಕಟ್ಟಲಾಯಿತು? ಸೊ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈ ದೊಡ್ಡದಾದ ಈ ಬಂಡೆ ಇದೆ ಅಲ್ಲ, ಸೊ ಇದರ ಮೇಲೆ ಒಂದು ಆಮೆಯಾಕಾರದ ರೀತಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದು ಸುತ್ತಲೂ ನೋಡಬಹುದು, ಒಂದು ಬೃಹತ್ ಆದ ಒಂದು ಕೋಟೆ ಇದೆ. ಸೊ ಕೋಟೆ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಕೋಟೆಯ ಈ ದೊಡ್ಡದಾದ ಒಂದು ಚಪ್ಪಡಿಗಳಿದೆಯಲ್ಲ, ಸೊ ಅದು ಇಂಟರ್ಲಾಕ್ ಸಿಸ್ಟಮ್ ಅಂತ ಮಾಡಲಾಗಿದೆ. ಇಂಟರ್ಲಾಕ್ ಅಂದ್ರೆ ಸೊ ಕಲ್ಲಿಂದ ಕಲ್ಲು ಮೇಲೆ ಕೂರಿಸುವಾಗ ಒಳಗಡೆ ಸೊ ಲಾಕ್ ಆಗುತ್ತೆ ಅದು. ಸೊ ಹಾಗೆ ಬಿದ್ದೋಗೋದಿಲ್ಲ. ಸೊ ಅದಕ್ಕೆ ಏನೇ ಸಿಮೆಂಟ್ ಆಗಲಿ ಬೇರೆ ಯಾವುದೇ ತರದಾದ ಸೊ ಮೆಟೀರಿಯಲ್ ಯೂಸ್ ಮಾಡಲಿಲ್ಲ. ಸೊ ನೀವೇನಾದರೂ ಇಲ್ಲಿಗೆ ಬಂದರೆ ಇಲ್ಲಿನ 6 ದೇವಾಲಯಗಳನ್ನು ಕೂಡ ಒಂದೇ ಕಡೆ ನಾವು ದರ್ಶನ ಮಾಡಬಹುದು. ಸೊ ಅವೆಲ್ಲ ಕೋಟೆಯ ಒಳಗಡೆ ಇದೆ. ಸೊ ಅವುಗಳಲ್ಲಿ ಮುಖ್ಯವಾದದ್ದು ವೀರಭದ್ರ ಸ್ವಾಮಿ, ಮಹಾವಿಷ್ಣು, ಭದ್ರಕಾಳಿ, ಪಾಪನಾಥೇಶ್ವರ, ಹನುಮಲಿಂಗ, ಮತ್ತೆ ರಾಮಲಿಂಗ, ಸೊ ನಾಗಲಿಂಗ ಅಂತಿದೆ, ಗಣಪತಿ ದೇವಸ್ಥಾನ ಇದೆ. ಅದರ ಜೊತೆಗೆ ಒಳಗಡೆ ಮಹಾಭಾರತ ಮತ್ತು ರಾಮಾಯಣದ ಓಲ್ಡ್ ಪೇಂಟಿಂಗ್ ಅನ್ನು ಕೂಡ ನಾವು ಕಾಣಬಹುದು. ಸೊ ಇವಾಗ ನಾವು ದೇವಸ್ಥಾನದ ಮುಖ್ಯ ದ್ವಾರದಲ್ಲಿದ್ದೀವಿ, ಒಳಗೆ ಪ್ರವೇಶ ಮಾಡುವ. ಸೊ ಇಲ್ಲಿ ಸ್ತಂಭಗಳನ್ನು ಪಿಲ್ಲರ್ಗಳಾಗಿ ಉಪಯೋಗಿಸಬಹುದಂತ ನಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಸ್ತಂಭಗಳನ್ನು ಚಿತ್ರ ಬಿಡಿಸಿ ಅದರಿಂದ ಕಥೆಗಳನ್ನು ಹೇಳಬಹುದೆಂದು ಇಲ್ಲೇ ನೋಡಬಹುದು. ಸೊ ಚಿತ್ರಕಲೆ ಜೊತೆಗೆ ಹಲವಾರು ಸನ್ನಿವೇಶಗಳನ್ನು ಈ ಸ್ತಂಭಗಳ ಮೇಲೆ ಅಮೋಘವಾಗಿ ಕೆತ್ತನೆ ಮಾಡಲಾಗಿದೆ. ಸೊ ಇವುಗಳನ್ನು ಕೆತ್ತನೆ ಮಾಡಿದ ಮಹಾನ್ ಶಿಲ್ಪಿಗಳಿಗೆ ನಮನ. ಸೊ ಇಲ್ಲಿ ನೋಡಬಹುದು ಯಾವ ತರ ಕೆತ್ತನೆ ಮಾಡಿದ್ದಾರೆ ಅಂತ. ಸೊ ಮುಂದೆ ವೀರಭದ್ರ ಸ್ವಾಮಿ ಟೆಂಪಲ್ ಇದೆ. ಸೊ ಒಳಗಡೆಗೆ ಪ್ರವೇಶವಿಲ್ಲ, ಕ್ಯಾಮರಾ ಸೊ ಒಳಗಡೆ ತೋರ್ಸಕ್ಕಾಗುವುದಿಲ್ಲ. ಸೊ ನಾವಿವಾಗ ನಾಟ್ಯ ಮಂಟಪದಲ್ಲಿದ್ದೇವೆ. ಸೊ ಈ ನಾಟ್ಯ ಮಂಟಪವನ್ನು ಸುಮಾರು 70 ಬೃಹದಾಕಾರದ ಒಂದು ಸ್ತಂಭಗಳಿಂದ ಕಟ್ಟಲಾಗಿದೆ. ಸೊ ಇಲ್ಲಿ ರಂಭ, ಮೇನಕ, ಊರ್ವಶಿ ಅವರು ನಾಟ್ಯ ಮಾಡುತ್ತಿರುವ ಒಂದು ದೃಶ್ಯಗಳನ್ನು ಇಲ್ಲಿ ಕೆತ್ತಲಾಗಿದೆ. ಸೊ ಇಲ್ಲಿ ನೋಡಬಹುದು. ಸೊ ಹಲವಾರು ದೇವತೆಗಳು, ಅದರಲ್ಲಿ ದತ್ತಾತ್ರೇಯ ತಾಳ ಹಾಕುತ್ತಿರುವುದು, ಶಿವ ಮತ್ತು ಪಾರ್ವತಿ ಅದನ್ನು ನೋಡುತ್ತಿರುವುದು, ಹಾಗೆ ಸೂರ್ಯದೇವರು ಮೇಳ ಬಾರಿಸುತ್ತಿರುವುದು, ಸೊ ವಿಘ್ನೇಶ್ವರರು ಡೋಲ್ ಬಾರಿಸುತ್ತಿದ್ದಾರೆ. ಸೊ ಹಾಗೆ ನಂದೀಶ್ವರರು ಮೃದಂಗ, ಪಂಚಮುಖಿ ಬ್ರಹ್ಮ ಕೂಡ ಮೃದಂಗ ಬಾರಿಸುತ್ತಿದ್ದಾರೆ. ಸೊ ನಂತರ ನಟರಾಜ, ಚಂದ್ರ, ಸನಾತನ ಮಹರ್ಷಿಗಳು. ಸೊ ಇದೊಂದು ಸ್ವರ್ಗದ ಒಂದು ನಾಟ್ಯದ ಒಂದು ಸನ್ನಿವೇಶವನ್ನು ಇಲ್ಲಿ ಕಂಪ್ಲೀಟ್ ಆಗಿ ಕೆತ್ತಲಾಗಿದೆ. ಸೊ ಅದನ್ನು ನೋಡಲಿಕ್ಕೆ ನಮಗೆ 2 ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿದೆ ಇದು. ಇಲ್ಲಿನ ಇನ್ನೊಂದು ಅದ್ಭುತ ಅಂದರೆ, ಸೊ ಇಲ್ಲಿ ಬಣ್ಣದ ಒಂದು ಚಿತ್ರಕಲೆಯನ್ನು ಸೊ ದೇವಸ್ಥಾನದ ಚಾವಣಿ ಭಾಗದಲ್ಲಿ ಚಿತ್ರಿಸಲಾಗಿದೆ. ಸೊ ಇದು ಸುಮಾರು 500 ವರ್ಷಗಳ ಹಳೆಯದಾಗಿದೆ. ಹಾಗೂ ಇಲ್ಲಿ ನೀವು ನೋಡಬಹುದು
ಸೊ ಈ ಬಣ್ಣಗಳನ್ನು ಹಿಂದಿನ ಕಾಲದಲ್ಲಿ ಎಲೆ ಹಾಗೂ ವಿಧ ವಿಧವಾದ ಒಂದು ರಸಗಳಿಂದ ಮಿಶ್ರಣ ಮಾಡಿ ಸೊ ಹಚ್ಚಲಾಗಿದೆ. ಸೊ 500 ವರ್ಷ ಆದರೂ ಕೂಡ ಇನ್ನ ಬಣ್ಣ ಹೋಗಲೇ ಇಲ್ಲ. ಸೊ ಅದು ಈ ಮೇಲ್ಗಡೆ ನೀವು ಏನು ನೋಡುತ್ತಿದ್ದೀರಲ್ಲ, ಇದೆಲ್ಲ ಚಿತ್ರಗಳು. ಸೊ ಇದು ರಾಮಾಯಣ ಮತ್ತು ಮಹಾಭಾರತದ ಮಹಾಕಾವ್ಯಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ. ಸೊ ಇವುಗಳನ್ನು ಕ್ಯಾಮರಾದಲ್ಲಿ ನೋಡೋದಕ್ಕಿಂತ ಪ್ರತ್ಯಕ್ಷವಾಗಿ ನೋಡಿದರೆ ಸೊ ಮತ್ತಷ್ಟು ಚೆನ್ನಾಗಿ ಕಾಣಿಸ್ಬೋದು. ಇಲ್ಲಿ ಪ್ರತಿಯೊಂದು ಸ್ತಂಭದಲ್ಲಿ ನಾವು ಚಿತ್ರಕಲೆಯನ್ನು ನೋಡಬಹುದು. ಸೊ ಅದರ ಜೊತೆಗೆ ಹಲವಾರು ಸನ್ನಿವೇಶಗಳನ್ನು ಈ ಸ್ತಂಭಗಳ ಮೇಲೆ ಅಮೋಘವಾಗಿ ಒಂದು ಕೆತ್ತನೆ ಮಾಡಲಾಗಿದೆ. ಸೊ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಸನ್ನಿವೇಶ ಮತ್ತು ಅದರ ಒಂದು ಸ್ಟೋರಿ ಇದೆ. ಸೊ ಅದು ತಿಳ್ಕೊಬೇಕಂದ್ರೆ ನಮಗೆ ಬಹಳಷ್ಟು ಸಮಯ ಬೇಕು. ಸೊ ಇಲ್ಲಿ ವೀರಭದ್ರ ದೇವಾಲಯ ಅಂತ ನಾವು ಏನು ಹೇಳಿದ್ವಿ. ಸೊ ಅದೊಂದು ಆಮೆಯ ಆಕಾರದಲ್ಲಿರುವ ಗ್ರಾನೈಟ್ ಬಂಡೆ ಮೇಲೆ ನಿರ್ಮಿಸಲಾಗಿದೆ ಅಂತೆ. ಸೊ ಹಾಗಾಗಿ ಈ ಪ್ರದೇಶವನ್ನು ಕುರುಮಾ ಶೈಲ ಅಂತಲೂ ಕೂಡ ಕರೀತಾರಂತೆ. ಸೊ ವೀರಭದ್ರ ದೇವಾಲಯ ಏನಿದೆ ದೇವಸ್ಥಾನ, ಸೊ ಇದು ನೀವು ನೋಡ್ಬೋದು. ಇಲ್ಲಿನ ಒಂದು ಸೊಗಸಾದ ಕೆತ್ತನೆಗಳು ಮತ್ತು ತಾಜಾ ಚಿತ್ರಗಳೊಂದಿಗೆ ಒಂದು ಸುಂದರವಾಗಿ ಕಾಣುತ್ತದೆ. ಇಲ್ಲಿ ಕಂಬಗಳು ಪುರಾಣಗಳನ್ನು ಬಿಂಬಿಸುವ ಶಿಲ್ಪಗಳನ್ನು ಹೊಂದಿದ್ದರೆ ಗೋಡೆಗಳು ಮತ್ತು ಛಾವಣಿಗಳು ಮ್ಯೂರಲ್ ವರ್ಣಚಿತ್ರಗಳನ್ನು ಹೊಂದಿದೆ. ಅಂದರೆ ಮ್ಯೂರಲ್ ಪೇಂಟಿಂಗ್ಸ್ ಅಂತ ಹೇಳ್ತೀವಿ. ಸೊ ಮ್ಯೂರಲ್ ವರ್ಣಚಿತ್ರಗಳನ್ನು ಹೊಂದಿವೆ. ಶಿವ ಮತ್ತು ಪಾರ್ವತಿಯ ವಿವಾಹದ ಒಂದು ದಂತಕಥೆಗಳನ್ನು ಮತ್ತು ರಾಮಾಯಣದ ಕಥೆಗಳನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ಸೊ ಇಷ್ಟು ವರ್ಷಗಳಾಗಿದ್ದರೂ ಕೂಡ ಆ ತಾಜಾತನವನ್ನು ಸೊ ಆ ಸುಂದರ ಚಿತ್ರಗಳಲ್ಲಿ ನಾವು ಕಾಣಬಹುದು. ಸೊ ಹೆಚ್ಚಿನ ಪೇಂಟಿಂಗ್ಗಳೆಲ್ಲ ಕಾಲಾಂತರದಲ್ಲಿ ಹಾಳಾಗಿವೆ. ಸೊ ಆದರೆ ಇಲ್ಲಿ ಕೆಲವು ಚಿತ್ರಗಳು ಸುಮಾರು 16ನೇ ವರ್ಷದಲ್ಲಿ ಮಾಡಿದ ಅತ್ಯುತ್ತಮ ಗುಣಮಟ್ಟದ ಒಂದು ವಸ್ತುಗಳು ಮತ್ತು ಚಿತ್ರಕಲಾ ಒಂದು ಕೌಶಲ್ಯವನ್ನು ನಮಗೆ ಸೂಚಿಸುತ್ತವೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ನೀವೇ ನೋಡಿ ಇಲ್ಲಿ. ಸೊ ಇಲ್ಲಿರೋ 70 ಪಿಲ್ಲರ್ಗಳಲ್ಲಿ ಸೊ ಈ ಪಿಲ್ಲರ್ ಇದೆಯಲ್ಲ, ಸೊ ಈ ಪಿಲ್ಲರ್ ಗಾಳಿಯಲ್ಲಿ ನೇತಾಡುತ್ತಿರೋ ಒಂದು ಸ್ತಂಭ ಅಂತಲೂ ಹೇಳುತ್ತಾರೆ. ಸೊ ಇಲ್ಲಿ ನೋಡಿ, ಈ ಸ್ತಂಭ ಗಾಳಿಯಲ್ಲಿ ನೇತಾಡ್ತಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಸೊ ಈ ಸ್ತಂಭದ ಕೆಳಭಾಗದಲ್ಲಿ ಟವಲ್ ಅನ್ನು ಪಾಸ್ ಮಾಡಿದಾಗ ಸೊ ಆ ಕಡೆಯಿಂದ ಈ ಕಡೆಗೆ ಕಂಪ್ಲೀಟ್ ಆಗಿ ಪಾಸ್ ಆಗುತ್ತೆ. ಸೊ ಇದೊಂದು ಆಶ್ಚರ್ಯ ಮತ್ತು ಒಂದು ಅದ್ಭುತ. ಸೊ ಆಗಿನ ಕಾಲದಲ್ಲಿ ಯಾವ ರೀತಿ ಇದನ್ನ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಪಿಲ್ಲರ್ ಯಾಕೆ ಕುಳಿತಿಲ್ಲ ಅಂತ ಸೊ ಆಗಿನ ಕಾಲದಲ್ಲಿ ಬ್ರಿಟಿಷರು ಇದನ್ನು ಪರೀಕ್ಷೆ ಮಾಡಿದಾಗ ಇದನ್ನು ಸ್ವಲ್ಪ ಅಲುಗಾಡಿಸಿದಾಗ ಉಳಿದ ಒಂದು 69 ಪಿಲ್ಲರ್ಸ್ ಏನಿದೆ ಸೊ ಎಲ್ಲ ಅಲುಗಾಡಲಿಕ್ಕೆ ಶುರುವಾಗುತ್ತಂತೆ. ಸೊ ಹಾಗೆ ಅವ್ರಿಗೆ ಅರ್ಥ ಆಗೋದೇನೆಂದರೆ, ಸೊ ಈ ಕಂಪ್ಲೀಟ್ ಮಂಟಪ ಏನಿದೆ ಸೊ ಇದರ ಒಂದು ಮುಖ್ಯ ಸ್ತಂಭ ಇದು ಅಂತ ಗೊತ್ತಾಗುತ್ತೆ. ಮತ್ತು ಆ ಪರೀಕ್ಷೆನ ಅವ್ರು ಅಲ್ಲಿಗೆ ಕೈ ಬಿಡ್ತಾರೆ. ಸೊ ಅವರು ಆ ಟೆಸ್ಟ್ ಮಾಡಿದಾಗ ಈ ಸ್ತಂಭ ಸ್ವಲ್ಪ ಜರುಗಿರುವುದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಇಲ್ಲಿ ನಾವು ವಿಜಯನಗರ ಕಾಲದ ವಾಸ್ತುಶಿಲ್ಪವು ಎಷ್ಟೊಂದು ಸುಂದರವಾಗಿದೆ ಮತ್ತು ಎಷ್ಟೊಂದು ಅದ್ಭುತವಾಗಿದೆ ಅಂತ ನೋಡ್ಬೋದು. ಈ ಸ್ಥಳಕ್ಕೆ ಇನ್ನಷ್ಟು ಒಂದು ಸೌಂದರ್ಯವನ್ನು ತಂದುಕೊಟ್ಟಿದೆ. ಹಾಗೂ ಈ ಸ್ಥಳವು ಹಲವಾರು ಅನ್ವೇಷಣೆಗಳಿಗೆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತದೆ. ಸೊ ಆ ಕಾಲದಲ್ಲಿ ಇಷ್ಟೊಂದು ಅದ್ಭುತವಾಗಿ ಈ ಕಲ್ಲನ್ನು ಉಪಯೋಗಿಸಿ ಯಾವ ಥರ ಒಂದು ಇಂಟರ್ಲಾಕಿಂಗ್ ಮೆಥಡಲ್ಲಿ ಈ ಗೋಡೆಯನ್ನು ನಿರ್ಮಿಸಿದ್ದಾರೆ ಅಂತ ಪ್ರತಿಯೊಂದು ಗೋಡೆ ಮತ್ತು ಪ್ರತಿಯೊಂದು ನಿರ್ಮಾಣವನ್ನು ಇಲ್ಲಿ ಕಲ್ಲುಗಳಿಂದನೇ ಮಾಡಿದ್ದಾರೆ. ಕಂಪ್ಲೀಟ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್, ಯಾವುದೇ ಬೇರೆ ಮೆಟೀರಿಯಲ್ ಯೂಸೇ ಮಾಡಲಿಲ್ಲ. ಸೊ ಅದು ಮಾತ್ರ ಅದ್ಭುತ. 2 ಕಣ್ಣು ಸಾಕಾಗುವುದಿಲ್ಲ ನೋಡಲಿಕ್ಕೆ, ಅಷ್ಟೊಂದು ಅದ್ಭುತವಾಗಿದೆ. ಇಲ್ಲಿನ ಇನ್ನೊಂದು ಪ್ರಮುಖ ಆಕರ್ಷಣೆ ಎಂದರೆ 7 ಹೆಡೆ ಇರುವ ಒಂದು ಸರ್ಪವಿರುವ ಶಿವಲಿಂಗ. ಸೊ ಈ ಅದ್ಭುತವಾದ ಶಿಲ್ಪವನ್ನು ಒಂದೇ ಬಂಡೆಯಿಂದ ಕೆತ್ತಲಾಗಿದ್ದು ಇದು ಲೇಪಾಕ್ಷಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ.
ಸೊ ಇಲ್ಲಿ ನಾಗಲಿಂಗದ ಬಗ್ಗೆ ನಿಮಗೆ ಒಂದು ವೈಶಿಷ್ಟ್ಯತೆ ಹೇಳಲೇಬೇಕು. ಏನಂದರೆ, ಸೊ ಈ ಲಿಂಗದ ಈ ಶಿಲ್ಪಿಗಳು ತಮ್ಮ ತಾಯಿ ಮಧ್ಯಾಹ್ನ ಅಡಿಗೆ ಮಾಡೋದು ಸ್ವಲ್ಪ ತಡವಾಗಿದೆ ಅಂತ ಹೇಳಿದಾಗ, ಸೊ ಆ ಸಮಯವನ್ನು ವ್ಯರ್ಥ ಮಾಡುವುದು ಯಾಕೆ ಎಂದು, ಸೊ ಅಲ್ಲಿ ಒಂದು ಕಡಿಮೆ ಸಮಯದಲ್ಲಿ ಒಂದು ಲಿಂಗವನ್ನು ಅವರು ಕೆತ್ತನೆ ಮಾಡ್ತಾರೆ. ಸೊ ಕೆತ್ತನೆ ಮಾಡಿ ಕೂತಿರುವಾಗ ಸೊ ಅವರ ತಾಯಿ ಅಡಿಗೆ ಮಾಡಿ ಊಟ ಬಡಿಸಲು ಬಾಗಿಲು ತೆಗೆದು ಆಚೆ ನೋಡ್ತಾರೆ. ಸೊ ಆಚೆ ನೋಡಿ ಅವರಿಗೆ ಆಶ್ಚರ್ಯವಾಗುತ್ತೆ. ಸೊ ಅವರ ಆ ನೋಟದಿಂದ ದೃಷ್ಟಿಯಾಗಿ ಇಲ್ಲಿನ ಒಂದು ಶಿಲೆ 3 ಭಾಗಗಳಾಗಿ ಹೊಡೆಯುತ್ತದೆ. ಆಗ ಆ ಒಡೆದಿರುವ ಶಿಲೆ ದೇವಸ್ಥಾನದ ಒಳಗಡೆ ಇರಬಾರದೆಂದು ಕಾಶಿಯಿಂದ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಿಮಗೆಲ್ಲರಿಗೂ ಬೇಡರ ಕಣ್ಣಪ್ಪ ಸ್ಟೋರಿ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಆ ಸನ್ನಿವೇಶವನ್ನೇ ನಾವು ಈ ಕಲ್ಲಿನ ಮೇಲೆ ಕೆತ್ತಲಾಗಿದೆ. ಅದನ್ನು ನೋಡಬಹುದು, ಎಷ್ಟೊಂದು ಅದ್ಭುತವಾಗಿ ಕೆತ್ತಲಾಗಿದೆ ಅಂತ. ಈ ದೇವಸ್ಥಾನವನ್ನು ಪ್ರಾರಂಭಿಸುವ ಮೊದಲು ಗಣೇಶನ ವಿಗ್ರಹವನ್ನು ಕೆತ್ತಿ ಗಣೇಶನಿಗೆ ಪೂಜೆ ಮಾಡಿ ಮತ್ತೆ ಈ ದೇವಸ್ಥಾನದ ಕೆಲಸವನ್ನು ಪ್ರಾರಂಭಿಸಲಾಯಿತಂತೆ. ಇಲ್ಲಿ ನಾವು ನೋಡುತ್ತಿರುವುದೇ ಕಲ್ಯಾಣ ಮಂಟಪ. ಸೊ ಇದನ್ನು ನೋಡಿದಾಗ ನಮಗೆ ಅರ್ಥವಾಗುತ್ತದೆ ಇದು ಇನ್ಕಂಪ್ಲೀಟ್ ಅಂತ. ಸೊ ಹೌದು, ಇದಕ್ಕೆ ಒಂದು ಕಾರಣ ಇದೆ. ಸೊ ಅದನ್ನೇ ತಿಳ್ಕೊಳ್ಳೋಣ. ಸೊ ವಿರೂಪ ಬುದ್ಧಿ ಎಂಬ ಕೋಶಾಧಿಕಾರಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಿರ್ತಾನೆ. ಸೊ ಆಗ ಪೆನುಗೊಂಡದ ರಾಜನಾಗಿರುವ ಅಚ್ಯುತರಾಯರು ಈ ದೇವಸ್ಥಾನ ನಿರ್ಮಾಣಕ್ಕೆ ಬೇಕಾಗಿರುವ ಧನ ಸಹಾಯವನ್ನು ನೀಡುತ್ತಿರುತ್ತಾರೆ. ಸೊ ಸ್ವಲ್ಪ ಕಾಲದ ನಂತರ ಅವರು ತೀರ್ಕೊಳ್ತಾರೆ. ಸೊ ಅವ್ರು ತೀರ್ಕೊಂಡ ಮೇಲೆ ಅವರ ಅಳಿಯ ರಾಮರಾಯರು ಬರ್ತಾರೆ. ಆಗ ವಿರೂಪನಿಗೆ ಅಪೋಸಿಟ್ ಆಗಿರುವ ಕೆಲವರು ರಾಜ ರಾಮರಾಯರಿಗೆ ವಿರೂಪನ ಮೇಲೆ ಒಂದು ಅಪವಾದವನ್ನು ಹೇರ್ತಾರೆ. ಅದೇನೆಂದರೆ, ಇಲ್ಲಿನ ಖಜಾನೆಯಲ್ಲಿರುವ ದುಡ್ಡನ್ನು ವಿರೂಪನು ತನ್ನ ಸ್ವಂತ ಕೆಲಸಗಳಿಗೆ ಬಳಸುತ್ತಿದೆ ಹಾಗೂ ಈ ದೇವಸ್ಥಾನದ ಒಂದು ನಿರ್ಮಾಣವನ್ನು ಸರಿಯಾಗಿ ಮಾಡುತ್ತಿಲ್ಲ ಅಂತ ಹೇಳಿ ಒಂದು ದೂರನ್ನು ಕೊಡ್ತಾರೆ. ಸೊ ಆಗ ರಾಮರಾಯರು ವಿರೂಪನ ಕಣ್ಣುಗಳನ್ನು ಕಿತ್ತು ಅವನಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕಂತೇಳಿ ಆಜ್ಞೆ ಮಾಡ್ತಾನೆ. ಸೊ ಆಗ ವಿರೂಪನು ಸೈನಿಕರು ಬರೋ ಮೊದಲೇ ತಾನೇ ಸ್ವತಃ ತನ್ನ 2 ಕಣ್ಣುಗಳನ್ನು ಕಿತ್ತು ಆ ಕಲ್ಲಿನ ಗೋಡೆಗೆ ಎಸೆಯುತ್ತಾನೆ. ಸೊ ಅಲ್ಲಿ ನಾವು ನೋಡಬಹುದು ಆ ಮಾರ್ಕ್ ಏನಿದೆ ಅಲ್ಲ, ಸೊ ಆ ಗುರುತು, ಸೊ ಆ ಕಣ್ಣಿನ ಗುರುತುಗಳಂತಲೂ ಕೂಡ ಹೇಳಲಾಗುತ್ತದೆ. ಸೊ ಇಲ್ಲಿ ನಾವು ನೋಡುತ್ತಿರುವ ಒಂದು ಗೋಪುರದ ಕೆಳಗಡೆ ಕ್ಷೇತ್ರಪಾಲಕರಾಗಿ ಆಂಜನೇಯ ಸ್ವಾಮಿಯನ್ನ ವಿಗ್ರಹವನ್ನು ಇಟ್ಟಿದ್ದಾರೆ. ಸೊ ಅದರ ಮುಂದೆನೆ ಒಂದು ಸೀತಾದೇವಿಯ ಒಂದು ಪಾದದ ಗುರುತನ್ನು ನೋಡಬಹುದು. ಸೊ ಈ ಪಾದದ ಗುರುತು ಸೀತಾದೇವಿಯ ಹೆಜ್ಜೆ ಗುರುತು ಅಂತ ಹೇಳಲಾಗಿದೆ. ಸೊ ಈ ಪಾದ ಸದಾ ನೀರಿನಿಂದ ತುಂಬಿರುತ್ತದೆ. ಸೊ ಇಲ್ಲಿಯವರೆಗೆ ಯಾವತ್ತೂ ನೀರು ಬತ್ತಿ ಹೋಗಿಲ್ಲವೆಂದು ಇಲ್ಲಿನ ಒಂದು ಪೂಜಾರಿಗಳು ಹೇಳ್ತಾರೆ. ಸೊ ಇದಕ್ಕೆ ಒಂದು ಕಥೆ ಇದೆ. ಏನೆಂದರೆ, ರಾವಣನು ಸೀತೆಯನ್ನು ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಒಯ್ಯುತ್ತಿದ್ದಾಗ ಜಟಾಯು ಪಕ್ಷಿಯು ರಾವಣನ ಮೇಲೆ ಯುದ್ಧ ಮಾಡುತ್ತದೆ. ಸೊ ಆಗ ರಾವಣನು ತನ್ನ ಖಡ್ಗದಿಂದ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸುತ್ತಾನೆ. ಸೊ ಆಗ ಪಕ್ಷಿ ಕೆಳಗೆ ಬೀಳುತ್ತದೆ. ಸೊ ಕೆಳಗೆ ಬಿದ್ದೋದಕ್ಕೆ ಬಾಯಾರಿಕೆಯಾದಾಗ ಸೀತಾದೇವಿಯು ಜಟಾಯುವಿಗೆ ನೀರಿಸಲು ತನ್ನ ಪಾದವನ್ನು ಇಟ್ಟು ಅಲ್ಲಿ ಒಂದು ನೀರನ್ನು ಸೃಷ್ಟಿ ಮಾಡಿ ಜಟಾಯುವಿಗೆ ಆ ನೀರನ್ನು ಕುಡಿಯುವಂತೆ ಹೇಳಿ ಹೊರಡುತ್ತಾಳೆ. ಸೊ ಅದರ ಒಂದು ಗುರುತೇ ಈ ಪಾದ. ಸೊ ಇದೊಂದು ಬಹಳ ವಿಶಾಲವಾದ ಒಂದು ಬಂಡೆ ಅಂದರೆ ಮೊದಲೇ ಹೇಳಿದಂಗೆ ಒಂದು 5 ಎಕರೆ ಜಾಗದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಅಲ್ಲಿ ಕಾಣುತ್ತಿರೋ ಒಂದು ಗೋಪುರ ಇದೆಯಲ್ಲ, ಸೊ ಆ ಗೋಪುರವೇ ನಮ್ಮ ಕ್ಷೇತ್ರಪಾಲಕ ಗೋಪುರ ಅಂತ. ಸೊ ಅಲ್ಲಿ ಆಂಜನೇಯ ಸ್ವಾಮಿಯನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಕ್ಷೇತ್ರಪಾಲಕ ಅಂದರೆ ಈ ಫುಲ್ ಇಲ್ಲಿನ ಒಂದು ಕ್ಷೇತ್ರ ಏನಿದೆ ಅದರ ರಕ್ಷಣೆಗಾಗಿ ಇಡೋರನ್ನು ಕ್ಷೇತ್ರಪಾಲಕರು ಅಂತ ಕರೀತಾರೆ. ಈ ಪ್ರದೇಶಕ್ಕೆ ಲೇಪಾಕ್ಷಿ ಅಂತ ಹೆಸರು ಬರಲು ಶ್ರೀರಾಮನೇ ಕಾರಣ. ಸೊ ಶ್ರೀರಾಮ ಬಂದು ಜಟಾಯು ಕೆಳಗಡೆ ಬಿದ್ದು ಒದ್ದಾಡುತ್ತಿರುವಾಗ ಅದಕ್ಕೆ ಶ್ರೀರಾಮರು ಲೇಪಕ್ಷಿ ಅಂದರೆ ಹೆದ್ದೇಳು ಅಂತ ಹೇಳ್ತಾನೆ. ಸೊ ಹಾಗಾಗಿ ಈ ಪ್ರದೇಶಕ್ಕೆ ಲೇಪಾಕ್ಷಿ ಅಂತ ಹೇಳಿ ಹೆಸರು ಬರುತ್ತೆ. ಸೊ ಜಟಾಯು ಪಕ್ಷಿ ಸತ್ತ ಒಂದು ಜಾಗದಲ್ಲಿ ನಿರ್ಮಿಸಲಾಗಿರುವ ಈ ಕಟ್ಟಡನೇ ಲೇಪಾಕ್ಷಿ ಅಂತ. ಈ ಲೇಪಾಕ್ಷಿ ದೇವಸ್ಥಾನವನ್ನು ಹಂತ ಹಂತವಾಗಿ ಹಲವು ರಾಜರು ಅವರ ಕಾಣಿಕೆಯಿಂದ ಇದನ್ನು ನಿರ್ಮಿಸಲಾಗುತ್ತದೆ. ಸೊ ಇಲ್ಲಿ ಕಾಣಿಸುತ್ತಿರೋ ಒಂದು ಶಿವಲಿಂಗ ಇದೆಯಲ್ಲ, ಸೊ ಇದನ್ನು ಒಬ್ಬ ಚೋಳ ರಾಜರು ನಿರ್ಮಿಸಿರುತ್ತಾರೆ ಅಂತ ಹೇಳಲಾಗಿದೆ. ಸೊ ಲೇಪಾಕ್ಷಿಯಲ್ಲಿ ಇದೊಂದು ಪ್ರಸಿದ್ಧಿ ನಂದಿ ಅಂತ.
ನಂದಿ ಇದೆ. ಸೊ ಇದನ್ನು ಪ್ರಪಂಚದಲ್ಲೇ ದೊಡ್ಡ ನಂದಿ ಅಂತ ಹೇಳಲಾಗುತ್ತೆ. ಸೊ ನಂದಿಯನ್ನು ನೋಡುವ. ಈಗ ನಾವು ನೋಡುತ್ತಿರುವುದೇ ವಿಶ್ವದ ಅತಿ ದೊಡ್ಡ ನಂದಿ ವಿಗ್ರಹ. ಸೊ ಇದನ್ನು ಏಕಶಿಲೆಯಲ್ಲಿ ಕೆತ್ತಲಾಗಿದೆ. ಸೊ ಇದು ಪ್ರಪಂಚದಲ್ಲಿ ಹಾಗೂ ನಮ್ಮ ಭಾರತದಲ್ಲಿರುವ ಅತಿ ದೊಡ್ಡ ನಂದಿ ವಿಗ್ರಹ. ಸುಮಾರು 20 ಫೀಟ್ ಹೈಟ್ ಇದೆ ಹಾಗೂ 30 ಫೀಟ್ ಉದ್ದ ಇದೆ. ಸೊ ಇದನ್ನು ಕೆತ್ತಿದವರಂತೂ ಮಹಾನ್ ಶಿಲ್ಪಿಗಳು. ಸೊ ಇದನ್ನು ನೋಡುವಾಗಲೇ, ನಮ್ಮ ಕೆಳಗಡೆ ನೋಡುವಾಗಲೇ ಸೊ ಗೊತ್ತಾಗುತ್ತೆ ಇದು ಒಂದೇ ಒಂದು ಏಕಶಿಲೆಯಲ್ಲಿ ಕೆತ್ತಲಾಗಿದೆ ಅಂತ. ಸೊ ಇದರ ಮೇಲೆ ಈ ಕಾರ್ವಿಂಗ್ಸ್ ಎಲ್ಲ ಉಂಟಲ್ಲ, ಸೊ ಅದ್ಭುತವಾಗಿದೆ. ಸೊ ನೋಡ್ಬೋದು ಇಲ್ಲಿ ಕಲ್ಲು, ಸೊ ಸಿಂಗಲ್ ಒಂದು ಸ್ಟೋನನ್ನು ತಂದು ಸೊ ಅದರ ಮೇಲೆ ಸೊ ಕೆತ್ತನೆ ಮಾಡಲಾಗಿದೆ. ಸೊ ಅದ್ಭುತವಾಗಿದೆ. ಸೊ ಬಹಳ ದೊಡ್ಡದಾಗಿದೆ. ಸೊ ಇಷ್ಟೊಂದು ಅದ್ಭುತವಾಗಿ ಈ ಏಕಶಿಲೆಯಲ್ಲಿ ಕೆತ್ತಿದ ಈ ಮಹಾನ್ ಶಿಲ್ಪಿಗಳಿಗೆ ನಾವು ಎಂದಿಗೂ ಚಿರಋಣಿ ಆಗಿರುತ್ತೇವೆ. ಯಾಕಂದರೆ ನಮಗೆ ಇತಿಹಾಸದಲ್ಲಿ ಇಷ್ಟೊಂದು ಒಳ್ಳೆಯ ಒಂದು ನಿದರ್ಶನಗಳನ್ನು ಬಿಟ್ಟು ಹೋಗಿರುವ ನಮ್ಮ ಪೂರ್ವಜರಿಗೆ ನಾವು ಯಾವಾಗಲೂ ಸದಾ ಋಣಿಯಾಗಿರುತ್ತೇವೆ. ಸೊ ನೋಡಿ ಬಹಳ ಖುಷಿ ಆಯಿತು ನನಗೆ. ಸೊ ಈ ಥರ ನಾನು ನೋಡಲಿಕ್ಕೆ ಬಹಳಷ್ಟಿದೆ. ಸೊ ನೋಡುವ, ಆದಷ್ಟು ಒಳ್ಳೆ ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಇದೇ ಜಟಾಯು ಬೆಟ್ಟ. ಸೊ ಜಟಾಯು ಪಕ್ಷಿಯನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಸೊ ಅಲ್ಲಿ ಕೂಡ ಹೋಗಿ ನೋಡ್ಬೋದು. ನನಗೆ ಸಮಯಾವಕಾಶ ಇಲ್ಲದೇ ಇರೋದ್ರಿಂದ ನಾನು ಬೆಟ್ಟಕ್ಕೆ ಹೋಗ್ತಿಲ್ಲ. ಸೊ ಜಟಾಯು ಪಕ್ಷಿಯನ್ನು ಕೂಡ ಇಲ್ಲಿ ದೊಡ್ಡದಾಗಿ ನಿರ್ಮಾಣ ಮಾಡಲಾಗಿದೆ. ಆದಷ್ಟು ನನ್ನ ವಿಡಿಯೋವನ್ನು ನೋಡಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಸೊ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್.